ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವೀಡಿಯೋಗೆ ಸ್ವಾಗತ. ನೋ ಏನಪ್ಪ, ಎಲ್ಲ ಕಡೆನೂ ನಮ್ಮೂರಲ್ಲಿ ಅಡ್ಡ ಆಗ್ತವ್ರೆ. ಇಲ್ಲಿ ನೋಡಿ, ಇದೊಂದು ಹಾಕ್ಸಿದ್ದೀನಿ, ಸ್ವಲ್ಪ ವೈಬ್ರೇಷನ್ ಇದೆ. ಮೇ ಬಿ ಅದು ನಾರ್ಮಲ್ ಅನಿಸುತ್ತೆ. ಇವಾಗ ಫಸ್ಟು ನಾನು ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನಿಮ್ಗೊಂದು ಥ್ಯಾಂಕ್ಸ್ ಹೇಳಬೇಕು. ನನ್ನ ಚಾನಲ್ 2000 ಹತ್ರಕ್ಕೆ ರೀಚ್ ಆಗ್ತಿದೆ. ಐ ಹೋಪ್ ನೀವೆಲ್ಲ ಲಾಗ್ಸ್ ಎಲ್ಲ ಎಂಜಾಯ್ ಮಾಡ್ತಿದ್ದೀರ ಅಂತ ಅಂದ್ಬಿಟ್ಟು ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ? ನಮ್ಮದು ಈ ಏನಾದರೂ ಇದಿದೆ, ಇದು ಹಾಕ್ಸಿದ ತಕ್ಷಣ ನಮಗೆ ನಂಬರ್ ಪ್ಲೇಟ್ ಹಾಕೋದಕ್ಕಿಲ್ಲ ಗುರು, ನಂಬರ್ ಪ್ಲೇಟ್ ಹಾಕೋಕ್ಕೆ ಜಾಗನೇ ಇಲ್ಲ. ಇವಾಗಲೇ ಗ್ಯಾಪ್ನ ಇಟ್ಕೊಳ್ಳಿ. ಇದನ್ನು ಯಾರಾದರೂ ತೊಗೊಬೇಕು ಅಂತ ಅಂದರೆ ಫಸ್ಟು ನಂಬರ್ ಪ್ಲೇಟ್ದು ಜೊತೆ ಆರ್ಡ್ರ್ ಮಾಡ್ಕೊಂಬಿಡಿ. ನಾನು ನಾಳೆ ರೈಡ್ ಹೊಡಿಯೋದು ಇಟ್ಕೊಂಡಿದ್ದೀನಿ. ಸೊ ಅದರಿಂದ ನಾನು ಇವಾಗ ಹಾಕ್ಸೋದಕ್ಕೆ ನಾನು ಡೈರೆಕ್ಟಾಗಿ BTM ಹತ್ರಕ್ಕೆ ಹೋಗ್ತಿದ್ದೀನಿ. ಸೆಂಟ್ರಲ್ಲಿ ಯಾರಾದರೂ ಪೊಲೀಸ್ ಅವರು ಹಿಡ್ದು ಅಡ್ಡ ಹಾಕ್ಕೊಂಡ್ರು ಹೇಳೋಕ್ಕಾಗತ್ತೆ. ನಂಬರ್ ಪ್ಲೇಟ್ ಬ್ಯಾಗಲ್ಲೇ ಇದೆ. ನಾನು ಅವ್ರಿಗೆ ಡೈರೆಕ್ಟಾಗಿ ಹೇಳ್ತೀನಿ, ಏನಾದರೂ ಸೆಂಟ್ರಲ್ಲಿ ನಿಲ್ಲಿಸಿದ್ರೆ. ಒಂದು ವೇಳೆ ನಿಲ್ಲಿಸಿಲ್ಲ ಅಂದರೆ ಲಕ್ಕಿ 5. ಸೊ ನಾವಿವಾಗ ದೇವ್ರ ಚಿಕ್ಕನಹಳ್ಳಿ ಮೇಳಿಂದ ಹೋಗ್ಬಿಟ್ಟು ಟುವರ್ಡ್ಸ್ BTM ಲೇಔಟ್. ಆಮೇಲೆ ಇದು ನಾನು ಇವಾಗ ಈ ಶಾಪ್ಗೆ ಹೋಗ್ತಿರೋದು ಬಂದುಬಿಟ್ಟು HTRZ MODZ ಅಂತ ಅಂದ್ಬಿಟ್ಟು ನಿಮಗೆ ಸುಮಾರು ಎಲ್ಲ ಥರದ ಗಾಡಿಗಳ ಪಾರ್ಟ್ಸು, ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ. ಬನ್ನಿ ಹೋಗುವ. ಅಯ್ಯೋ ಏನು ಆರು ನೋಡಿತ್ತವನು ಗುರು ಇವನು, ಏಸವನು. ಪ್ಲಸ್ ನಾನು ಇದನ್ನು ಹಾಕ್ಸೋದಕ್ಕೆ ನಿಮಗೆ ಮೇಯ್ನ್ ರೀಸನ್ ಗೊತ್ತು, ವಿಂಡ್ ಬ್ಲಾಸ್ಟ್ ಸುಮಾರು ಜಾಸ್ತಿ ಇತ್ತು, ವಿಂಡ್ ಬ್ಲಾಸ್ಟು ಈ ಗಾಡಿಯಲ್ಲಿ. ಅದರಿಂದ ನಾನು ಈ ಮುಂದೆ ವಿಂಡ್ಶೀಲ್ಡ್ ಹಾಕ್ಸ್ಬೇಕು. ವಿಂಡ್ಶೀಲ್ಡ್ ಆದರೂ ಅಂತ ಕರಿಬೋದು, ಇಲ್ಲ ವಿಂಡ್ ಸ್ಕ್ರೀನ್ ಅಂತ ಆದರೂ ಕರಿಬೋದು. ಇವಾಗ ಒಂದು ಮಟ್ಟಿಗೆ ನಾನು ಈ ಸ್ಪೀಡ್ಗೆ ಹೋಗ್ತಿದ್ರೆ ನನಗೇನು ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ. ಸೊ ನಾವು ಇದನ್ನೆಲ್ಲ ಟೆಸ್ಟ್ ಮಾಡಬೇಕಂದ್ರೆ ಹೈವೇಗೆ ಹೋಗಬೇಕು. ಹೆಂಗಿದ್ರು ನಾಳೆ ಆಫ್ ಲಿಮಿಟ್ಸ್ ಹೋಗ್ತಿದ್ದೀವಿ. ಇದನ್ನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದೆ. ಎಷ್ಟು 1600 ಎಷ್ಟು ಆಯಿತು ಅಷ್ಟೇ. ಪ್ಲೀಸ್ ನೋ ಕಾಪ್ಸ್, ಯಾಕಂದರೆ ಅಲ್ಲಿ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ. ಗೋಳುಗಳು ಕಾಪ್ಸ್ ಏನಾದರೂ ಹಿಡ್ಕೊಂಬಿಟ್ರೆ ಈ ಟೈಮಲ್ಲಿ ಅವ್ರ ಹತ್ರ ಮಾತಾಡು, ಹೇಳು, ನೋಡಿ ಸರ್ ಇದನ್ನು ಹಾಕ್ಸಿದೆ, ಅದರಿಂದ ನಾನು ಇವಾಗ ಇದನ್ನು ಹಾಕ್ಸೋದಕ್ಕೆ ನಾನು ಇನ್ನೊಂದು ಲೊಕೇಶನ್ಗೆ ಹೋಗಬೇಕು, BTM ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಅವ್ರು ಬಿಡ್ತಾರೋ ಇಲ್ವೋ ಸೆಕೆಂಡ್ರಿ ಅದು. ಸೊ ಇಲ್ಲಿಂದ ರೈಟ್ಗೆ ಹೋಗೋಣ. ರೈಟ್ಗೆ ಹೋಗ್ಬಿಟ್ಟು ಹತ್ತು ಕಡೆಯಿಂದ ಹೋಗಬೇಕು. ಏನಪ್ಪ ಯಾಕಪ್ಪ ಹಂಗೆ ಹೋಗ್ತೀರಾ, ಆರಾಮಾಗಿ ಹೋಗ್ಬೋದಲ್ಲ. ಅಪೋಸಿಟ್ ಲೇನಿಂದ ಎಲ್ಲ ಹೋಗ್ತವ್ರೆ ಅಮ್ಮ. ಸೊ ನೆನ್ನೆದೊಂದು ಸೀನ್ ಹೇಳ್ತೀನಿ. ನನ್ನ ಗಾಡಿ ಆಫೀಸಲ್ಲಿ ನಿಲ್ಸಿರ್ಬೇಕಾದ್ರೆ ಪಂಚರ್ ಆಗೋಯ್ತು. ಆಫೀಸಲ್ಲಿ ಪಂಚರ್ ಆಗಿದ್ದು 1 ಕಿಲೋಮೀಟ್ರ್ ತಳ್ಕೊಂಡು ಹೋಗ್ಬಿಡು ಪಂಚರ್ ಹಾಕ್ಸ್ಕೊಂಡು ಆಫೀಸಿಂದ ಆಚೆ ಬರ್ತಾ ಇದ್ದೀನಿ. ಯಾರೋ ಒಬ್ಬ ಬಂದುಬಿಟ್ಟು ಆ್ಯಕ್ಟಿವಾದಲ್ಲಿ ಇಟ್ಬಿಟ್ಟು ಆ ಗಾಡಿಗೆ ಹಿಂದೆಗಡೆಗೆ. ಮತ್ತೆ ನಾನು ಏನು ಮಾತಾಡೋಕೆ ಹೋಗಿಲ್ಲ, ನಾನು ಆಲ್ರೆಡಿ ಸ್ಟ್ರೆಸ್ ಔಟ್ ಆಗಿಬಿಟ್ಟಿದ್ದೆ. ಸರಿ ಬಿಡು ಗುರು ಹೋಗಪ್ಪ ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ಟೆ ಅವನಿಗೆ. ಹಂಗೆ ಬರ್ತಾ ಇದ್ದೀನಿ, ಬೊಮ್ಮನಹಳ್ಳಿ ಹತ್ರ ಪೊಲೀಸವ್ರು ಇಟ್ಕೊಂಡ್ಬಿಡೋದ. ಪೊಲೀಸವ್ರು ಅಂದರೆ ನಾರ್ಮಲ್ ಸೋಷಲ್ ಪೊಲೀಸವರು. ಸೊ ಅವ್ರು ಬಂದುಬಿಟ್ಟು ನನಗೆ ಅಲ್ಲಿವರೆಗೂ ಡ್ರಾಪ್ ಕೊಡಿ ಅಂತ ಕೇಳಿದ್ರು. ನಾನು ಕರ್ಕೊಂಡು ಬಂದುಬಿಟ್ಟು ಬಿಟ್ಟೆ. ಅವ್ರ ಡೀಟೇಲ್ಸ್ ಎಲ್ಲ ಹೇಳ್ತಿದ್ರು. ಪೊಲೀಸ್ ಡಿಪಾರ್ಟ್ಮೆಂಟ್ ಇವಾಗೆಲ್ಲ ಚೇಂಜ್ ಆಗಿಬಿಟ್ಟಿದೆ, ಏನೇ ಹೆಲ್ಪ್ ಬೇಕಾಗಿದ್ರು ಬರ್ಬೋದು, ನಾನು ಬಂಡೆಪಾಳ್ಯದ ಸಬ್ ಇನ್ಸ್ಪೆಕ್ಟ್ರು ಅಂತ ಅಂದರು. ನನಗೆ ಸ್ವಲ್ಪ ಖುಷಿ ಆಯಿತು, ಅವ್ರಿಗೆ ಡ್ರಾಪ್ ಕೊಟ್ಟಿದ್ದಕ್ಕೂ ಖುಷಿ ಆಯಿತು. ಅವ್ರಿಗೆ ಎಲ್ಲರಿಗೂ ಬೇಕೋ ಎಲ್ಲರಿಗೂ ಡ್ರಾಪ್ ಕೊಡೋಣ ಅಂತ ಅಂದ್ಕೊಂಡೆ. ಬಟ್ ಪಾಸಿಬಲ್ ಇದ್ದಿಲ್ಲ, ಯಾಕಂದರೆ ಅವರು ಬಾಗ್ಲೂರಿಗೆ ಹೋಗ್ಬೇಕಾಗಿತ್ತಂತೆ. ಎಲ್ಲ ಪೊಲೀಸ್ ಡ್ರೆಸ್ ಹಾಕ್ಕೊಂಡು ಕ್ಲೀನಾಗಿ ಹೋಯ್ತಿದ್ರು. ಅದಕ್ಕೆ ಸೊ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಬಿಟ್ಟು ಆಮೇಲೆ ಬಂದೆ ವಾಪಸ್ ಮನೆಗೆ. ನೋಡಿ ನೆನ್ನೆದು ಅಪ್ಡೇಟ್ ಇದು. ನೆನ್ನೆ GoPro ಕ್ಯಾಮ್ರಾ ತೊಗೊಂಡೋಗಿಲ್ಲ, ಫುಲ್ ಕಂಟೆಂಟು. ನಮಗೆ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಿಲ್ಲ. ಇವಾಗ ನಾವು ಸ್ವಲ್ಪ ನೋಡ್ಕೊಂಡು ಹೋಗಬೇಕು. BTM ಸೆಕೆಂಡ್ ಸ್ಟೇಜ್ ಅನ್ನೋದು ಮಾತ್ರ 100%. ನೋಡಿ ಇದೇ ಗೋಳು ಈ ಸಂಧಿ ರೋಡ್ಗಳಲ್ಲಿ, ಅದಕ್ಕೆ ಬರಬೇಡಿ ಅಂತ ಹೇಳೋದು. ಓಕೆ ಸ್ನೇಹಿತರೆ, ಇಷ್ಟೊತ್ತು ಸೂಪರ್ ವ್ಯೂಗೆ ಹಾಕ್ಕೊಂಡಿದ್ದಿಲ್ಲ, ಇವಾಗ ಸೂಪರ್ ವ್ಯೂಗೆ ಹಾಕ್ಕೊಂಡೆ. ಮತ್ತೆ ಇವಾಗ ಹೊರಡ್ತಾ ಇದ್ದೀವಿ. ಒಂದು ಸ್ವಲ್ಪ ಲೊಕೇಶನ್ ನೋಡಬೇಕಾಗಿತ್ತು. ಬನ್ನಿ ಸೈಡ್ಗೆ ಹಾಕ್ಕೊಂಡು ನೋಡ್ಕೊಳೋಣ. ಇಲ್ಲಿಂದ ಲೆಫ್ಟೋ ರೈಟೋ ತೊಗೊಬೇಕು ಅಂತ ಅನಿಸುತ್ತೆ. ಸೊ ಮ್ಯಾಪ್ ಹಾಕ್ಕೊಂಬಿಟ್ವೋ, ಯಾವುದು ತಲೆನೋವು ಬೇಡ. ಒಂದು ಸ್ವಲ್ಪ ಕೆರೆ ರೋಡ್ ಮೇಲಿಂದ ಹೋಗಬೇಕು, BTM ಕೆರೆ ರೋಡ್ ಮೇಲಿಂದ. ಮೇನ್ ರೋಡಲ್ಲೇ ಕರ್ಕೊಂಡು ಹೋಗುತ್ತಪ್ಪ, ಸಂದಿಗಂದಿಯಲ್ಲಿ ಕರ್ಕೊಂಡು ಹೋಗ್ಬೋದಲ್ಲ. ಹಾಂ, ಸಂದಿಗೊಂದಿನೇ ಬಿಡಿ, ಇಲ್ಲಿಂದ ಲೆಫ್ಟ್ ತೊಗೋಬೇಕು. ನೋಡಿ ಇಲ್ಲೊಂದು ರಾಯಲ್ ಎನ್ಫೀಲ್ಡ್ ಶೋರೂಮ್ ಇದೆ. ಆ್ಯಕ್ಚುಲಿ ಅಲ್ಲಿಗೆ ಹೋಗ್ಬಿಟ್ಟು ಒಂದು ಸಾರಿ ಮಾತಾಡ್ಬಿಡ್ಬೇಕು ಅವ್ರ ಹತ್ರ ಎಲ್ಲ. ಕಮಾನ್ ಲೆಟ್ಸ್ ಗೋ. ಎಲೆಕ್ಟ್ರಿಕ್ ಗಾಡಿ.
ಸ್ಕ್ರಾಮ್ 411 ಗಾಡಿ ಕ್ರೇಜಿ ಗುರು. ಸ್ಕ್ರಾಮು, ಹಿಮಾಲಯನ್ನು ನನಗೂ ಫಿದಾ ಆಗಿಬಿಡಿದೆ ಗೊತ್ತಾ ಹಿಮಾಲಯನ್ ಮೇಲೆ. ಒಂದು ಸಾರಿ ಆದರೂ ಓಡಿಸ್ಬಿಡ್ಬೇಕು ಅನ್ನೋಷ್ಟು ಇದು ಬರ್ತಿದೆ. ಇಲ್ಲಿ ಮುಂದೆಗಡೆ ಲೆಫ್ಟ್ ತಗೊಳೋಣ, ಆಮೇಲೆ ಸ್ಟ್ರೈಟ್ಗೆ ಹೋದರೆ ಅಲ್ಲೇ ಇದೆ ಅಂತ ಹೇಳ್ತವ್ರೆ. ಈ ಜಾಗ ಎಲ್ಲ ಗೊತ್ತು ಬಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅಲ್ಲ, ಸೊ ಅದರಿಂದನೇ ನಾವು ಯಾಕಪ್ಪ ಗುರುವೇ ಹೊಟ್ಟೆಯಲ್ಲಿ ಚಿಟ್ಟೆ ಆರಿಸ್ಬಿಟ್ಟ. ಒಂದು ಸೆಕೆಂಡು ಇಲ್ಲ ಇದಲ್ಲ ಫಸ್ಟ್ ಟೈಮು ಬಂದಿದ್ದ ತಕ್ಷಣ ಕಾಣಿಸಿದ್ದು ಅಂತ ಅಂದರೆ ಭಯ್ಯ ಊಪರ್ ಜಾನೆ. ಲಿಫ್ಟ್ ಗಿಫ್ಟ್ ಎಲ್ಲ ಬೇಡ, ಇಲ್ಲಿಂದ ಡೈರೆಕ್ಟಾಗಿ ಹೋಗೋಣ. ಏನೋ ಇನ್ನೂ ರಿನೋವೇಷನ್ನೇ ನಡೀತಿದೆ. ನೈಸ್ ನೈಸ್. ಐ ಹೋಪ್ ದಿಸ್ ಇಸ್ ದ ಒನ್. ಸೊ ಲೆಟ್ಸ್ ಪುಷ್ ಇಟ್. ಅಲ್ಲಿ ಪುಷೋ ಪುಲ್ಲು ಹೇಳಿಲ್ಲ. Excuse me. Hi, Praveen. So I just called a little while ago for number plate holder for Duke 390. Duke 390, what do you want? Number plate holder. Bro, next building. Second floor. Next building, second floor, is it? No, I called. Same, is it? Same only. Now renovation is going on. Okay. So we shifted to there. Okay, sure. Thank you. Our service center, there you go, second floor. Okay, sure. Holder, right? Yes. So yeah, mudguard one. It's available, right? I will tell there. Okay, sure. Thank you. ಆಲ್ ರೈಟ್ ಸ್ನೇಹಿತರೆ, ಬನ್ನಿ ನೆಕ್ಸ್ಟ್ ಬಿಲ್ಡಿಂಗ್ ಅಂತೆ. ನೆಕ್ಸ್ಟ್ ಬಿಲ್ಡಿಂಗಲ್ಲಿ ಸೆಕೆಂಡ್ ಫ್ಲೋರ್ ಅಂತ ಅಂದರು. ಎಲ್ಲಿದೆ? ಐ ಥಿಂಕ್ ಇಲ್ಲೇ. ಸೊ ಸೆಕೆಂಡ್ ಫ್ಲೋರ್ಗೆ ಹೆಂಗಪ್ಪ ಹೋಗೋದು? ಬನ್ನಿ ಒಳಗಡೆ ಹೋಗಿಬಿಡೋಣ. ಇದು HTRZ ಮೋಡ್ಸ್ ಅಂತಲೇ ಇದೆ. ನಾನು HRTZ ಅಂದ್ಕೊಂಡೆ, ಬಟ್ ಅದು HTRZ. ಇದ್ರದ್ದು ಲೊಕೇಶನ್ ಕೊಡ್ತೀನಿ ನಾನು ನಿಮಗೆ. ಸೆಕೆಂಡ್ ಫ್ಲೋರ್, ಒನ್ ಮೋರ್ ಫ್ಲೋರ್ ಅಪ್. So I was searching for Duke 390 number plate holder frame that some rods will come and it will get attached to the side of the wheel, right? That one. Number plate Holder for Duke 390 BS6 version. I think you just got. Okay. Yes, that's the one. Okay, my bike is that side, so I have to get. I'll get it. Once ಅದನ್ನು ಹಾಕ್ಸಿದ್ಮೇಲೆ ಯಾವುದೇ ಥರ ಟೆನ್ಷನ್ನು ಏನೂ ಇರಲ್ಲ ಸಿಟಿಯಲ್ಲಿ ಓಡಿಸೋದಕ್ಕೆ. ಕುಸ್ತರಫ್ ಜನ. ಬನ್ನಿ ಎತ್ತಾಕೊಂಡು ಹೋಗೋಣ. ಅಷ್ಟು ಮೇಲೆ ಹತ್ತಿ ಮತ್ತು ಇದಕ್ಕೆ ಹತ್ತಿ ಫುಲ್ ಸುಸ್ತಾಗೋಯ್ತು. ನೋಡಿ ಸ್ನೇಹಿತರೆ, ಎಲ್ಲ ಗಾಡಿಗಳಿಗೂ ಸರ್ವೀಸ್ ಎಲ್ಲ ಮಾಡ್ತಿದ್ದಾರೆ. ಒಂದು ಸಾರಿ ಕ್ವಿಕ್ಕಾಗಿ ಒಳಗಡೆ ಹೋಗಿ ಲುಕ್ ಹಾಕ್ಕೊಂಬಿಡೋಣ. ಎಸ್, ಓಕೆ. HTRZ ಮೋಡ್ಸ್. ಹಾಯ್ ಬ್ರೋ, ನನ್ನ ಹೆಸರು ಪ್ರವೀಣ್ ಅಂತ. ಸೊ ನಾನು ಏನಿಲ್ಲ, ಡ್ಯೂಕ್ 390ಗೆ ಈ ಥರದ್ದು ಹಾಕ್ಸಕ್ಕೆ ಬಂದಿದೆ ನಂಬರ್ ಪ್ಲೇಟ್ ಹೋಲ್ಡರು. ಸೊ ನಾನು ಎಲ್ಲ ಶೂಟ್ ಮಾಡ್ತೇನೆ. ಈಸ್ ಇಟ್ ಫೈನ್? ಇಟ್ಸ್ ಓಕೆ ರೈಟ್? ಓಕೆ, ಕೂಲ್. ಸೊ ಇದೇನು ಸರ್ವಿಸ್ ಸೆಂಟ್ರಾ? ಇಲ್ಲಿರೋದೆಲ್ಲ ಸರ್ವಿಸ್ ಮಾಡೋದಾ ಇಲ್ಲ ಜಸ್ಟ್ ಫಿಟ್ಟಿಂಗ್ಸ್ ಆಕ್ಸೆಸರೀಸು? ಆಕ್ಸೆಸರೀಸ್. ಓಕೆ, ಸೊ ನೋ ಸರ್ವಿಸ್ ಆ್ಯಂಡ್ ಆಲ್, ಜಸ್ಟ್ ಆಕ್ಸೆಸರೀಸ್. ನಿಮ್ಮ ಹತ್ರ ಏನಿದೆ ಅದನ್ನೇ ಫಿಟ್ ಮಾಡಿಕೊಡ್ತೀರಾ. ಸೂಪರ್. ಹೌದೌದು. ಕೊನೆಗೂ ಬಂತು ನಮ್ಮ ನಂಬರ್ ಪ್ಲೇಟ್ ಹೋಲ್ಡರ್ ಸ್ನೇಹಿತರೆ. ಬನ್ನಿ, ಅವ್ರು ಓಪನ್ ಮಾಡ್ತಿದ್ದಾರೆ, ನಾವು ನೋಡೋಣ. ಎಷ್ಟು ವರ್ಷದಿಂದ ಇದೆ ಬ್ರೋ ಇಲ್ಲಿ? 7 ಇಯರ್ಸ್ ಆಯಿತಾ? ಸೂಪರ್. ನೋಡಿ ಇದೆ ಥರದ್ದು. ಓಕೆ, ಇದ್ರ ಜೊತೆಗೆ ಇನ್ನೇನಾದರೂ ಇದೆಯಾ? ಓಕೆ, ಸೂಪರ್. 4 ಬೋಲ್ಟು. ಬನ್ನಿ ಹಾಕ್ತಾರೆ, ನಾವು ನೋಡೋಣ. ಬ್ರೋ, ನಾಟ್ ಬಿಹೈಂಡ್ ದ ಫ್ರಂಟ್ ಒನ್.
ನಮಸ್ಕಾರ ಸ್ನೇಹಿತರೆ. ಆಚೆ ನೋಡೋದಾದರೆ ಸಿಕ್ಕಾಪಟ್ಟೆ ಮಳೆ ಸುರಿತಿದೆ ನೋಡಿ. ನಾನು ಇದನ್ನು ಮತ್ತೆ ತೆಗೆಸ್ತಿದ್ದೀನಿ. ಬೆಳಗ್ಗೆ ಹಾಕಿದೆ, ಏನಕ್ಕಂದರೆ ರಬ್ಬರ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಸೆಂಟ್ರಲ್ಲಿ ಈ ವೈಬ್ರೇಷನ್ ಸ್ವಲ್ಪ ಜಾಸ್ತಿ ಇದೆ. ಸೊ ಅದರಿಂದ ನಾನು ಇದಕ್ಕೆ ಸೆಂಟ್ರಲ್ಲಿ ಒಂದು ಸ್ವಲ್ಪ 4 ರಬ್ಬರ್ಗಳು ಹಾಕ್ಬಿಟ್ರೆ ಟೈಟಾಗಿ ಕುತ್ಕೊಳುತ್ತೆ ಅಂತ ಮಾಡಿಸ್ತಿದ್ದೀನಿ. ನಂಬರ್ ಬೇಕಾಗಿದ್ದರೆ ನಾನು ನಿಮಗೆ ನಂಬರ್ ಕೂಡ ಅಪ್ಡೇಟ್ ಮಾಡ್ತೀನಿ, ಪ್ಲಸ್ ಲೊಕೇಶನ್ ಕೂಡ ನಾನು ನಿಮ್ಗೆ ಆಲ್ರೆಡಿ ಕೊಟ್ಟಿರ್ತೀನಿ. ಹೆವಿ ಕ್ಲೀನಾಗಿ ಇಟ್ಟಿದ್ದಾರೆ ಎಲ್ಲ. ಆಮೇಲೆ ಮ್ಯಾಕ್ಸಿಮಮ್ ಏನೇನು ಅಕ್ಸೆಸರೀಸ್ ಬೇಕೋ ಎಲ್ಲ ಸಿಗುತ್ತೆ. ಮಾಡ್ಸ್, ಬೇಸಿಕಲಿ ಮಾಡ್ಸ್ ಅಲ್ಲಿ ನೋಡೋದಾದರೆ ನೋಡಿ. ಕೊನೆಗೆ ನಮ್ಮ ಗಾಡಿಗೆ ಆಲ್ರೆಡಿ ಎಲ್ಲ ಮಾಡ್ಸ್ ಆ್ಯಡ್ ಮಾಡಿದ್ದಾಗಿದೆ. ಸೊ ವಿಂಡ್ಶೀಲ್ಡ್ ಒಂದು, ಆಮೇಲೆ ನಂಬರ್ ಪ್ಲೇಟ್ ಹೋಲ್ಡರ್. ಒಳ್ಳೆ ಕ್ರೇಜಿ ಲುಕ್ ಆಗೋಯ್ತು ಗಾಡಿಗೆ ಮಾತ್ರ. ನನ್ನ ಫ್ರೆಂಡ್ ಅರ್ಜುನ್ ಹೇಳ್ತಿದ್ದ, 1-2 ಮ್ಯಾಡ್ ಡಾಗ್ ಲೈಟ್ಸ್ ಹಾಕ್ಬಿಟ್ರೆ ಸಕ್ಕದಾಗಿರುತ್ತೆ ಅಂತ ಗಾಡಿ. ಸೊ ಅದಕ್ಕೂ ಪ್ಲ್ಯಾನ್ ಮಾಡಿಬಿಡೋಣ. ನೋಡಿ ಸದ್ಯಕ್ಕೆ ಹಿಂಗಿದೆ, ಬಟ್ ಸಿಕ್ಕಾಪಟ್ಟೆ ಗಲೀಜಾಗಿದೆ. ಇವಾಗ ಹೋಗ್ಬೇಕಾದ್ರೆ ವಾಶ್ ಮಾಡಿಸ್ಕೊಳೋಣ ಅಂತ ಅಂದ್ಕೊಂಡೆ, ಬಟ್ ಆದರೆ ಮತ್ತೆ ಮಳೆ ಬಂತು. ಏನು ಮಾಡೋದು ನೋಡಿ. ಇವಾಗ ನನ್ನ ಗಾಡಿ ಹಿಂಗೆ ಕಾಣಿಸುತ್ತೆ, ಕ್ರೇಜಿ ಟೂರರ್ ಥರ ಇದೆ ಅಲ್ಲ. ಇದು ಆ್ಯಕ್ಚುಲಿ 1600 ಆಯಿತು ಪ್ರೈಸಿಂಗು. ಇದಕ್ಕೆ ಕಮ್ಮಿ ವರ್ಷನ್ ಒಂದಿತ್ತು 900 ರುಪೀಸ್ದು, ಅದು ಸ್ಟಾಕ್ ಖಾಲಿ ಆಗಿದೆ ಅಂದಿದ್ದಕ್ಕೆ ನಾವು ಇವಾಗ ಇದನ್ನು ಬೇಡ, ಇನ್ನು ಇಷ್ಟು ದೂರ ಬಂದಿದ್ದಾಯಿತು, ಹೆಂಗಿದ್ರು ಹಾಕ್ಸ್ಲೇಬೇಕು ಅಂತ ಅಂದರು. ಸೊ ನಾನು ನೋಡಿದೆ, ಇದನ್ನು ಸಖತ್ತಾಗಿತ್ತು ಕ್ವಾಲಿಟಿ. ಸೊ ಅದಕ್ಕೆ ಒಂದೇ ಸರಿ ಹಾಕ್ಸ್ಕೊಂಡು ಹೋಗ್ಬಿಡೋಣ ಅಂತ. ಸಿಕ್ಕಾಪಟ್ಟೆ ಮಾಡ್ಸ್ ಎಲ್ಲ ಇದೆ ಇವ್ರ ಹತ್ರ. ನೆಕ್ಸ್ಟ್ ಟೈಮಿಂದ ಬರಬೇಕಾದ್ರೆ ಇಲ್ಲಿಗೆ ಬರ್ತೀನಿ ಹಾಕ್ಸ್ಕೊಳೋದಕ್ಕೆ. ಸರಿ ಬನ್ನಿ ಹೊರಡೋವ. ಮಳೆ ಬರ್ತಾನೇ ಇದೆ, ಎಂತ ಮಾಡೋದು ಗೊತ್ತಿಲ್ಲ. ನಂದು ಗೋಪ್ರೋ ಬೇರೆ ಸಾಯೋ ಸ್ಟೇಜ್ನಲ್ಲಿದೆ. ವೈಬ್ರೇಷನ್ ಇದ್ದೇ ಇರುತ್ತೆ ಎಷ್ಟೇ ಮಾಡಿದ್ರೂ. ಐಟಮ್ ಸ್ಟಡಿಯಾಗಿಲ್ಲ ಅಂತ ಅಂದರೆ, ಬಟ್ ಸ್ಟಡಿಯಾಗೇನೋ ಇದೆ. ಅದೇ ಥರ ಅವರೆಲ್ಲ ಫಿಟ್ಟು ಕರೆಕ್ಟಾಗಿ ಮಾಡಿದರೆ ಸಾಕು. ಪ್ಲಸ್ ಇದಕ್ಕೆ ರಬ್ಬರ್ ಹಾಕ್ಸ್ಬಿಟ್ಟೆ ನಾನೇ, ಇವ್ರ ಹತ್ರ ಕೇಳಿಬಿಟ್ಟು ಯಾವುದಾದ್ರು ರಬ್ಬರ್ ಇದ್ದರೆ ಹಾಕ್ಬಿಡಿ ಅಂತ. ಸೊ ಅವರೇ ಹಾಕ್ಬಿಟ್ರು. ಬನ್ನಿ ಹೊರಡೋಣ. ಥ್ಯಾಂಕ್ ಯು. ಏನು ಜೋರಿಗೆ ಏನು ಬರ್ತಿಲ್ವೇ ಮಳೆ. ಸೊ ನಾವು ಇವಾಗ ಯೂ ಟರ್ನ್ ತೊಗೊಳ್ಬೇಕಾ ಇಲ್ಲ ಲೆಫ್ಟ್ ಟರ್ನಿಂದನೇ ಹೋಗ್ಬೋದು ಅಂತ ಕಾಣುತ್ತೆ. ಅಯ್ಯೋ ಏನು ಗುರು ಇದು ನೀರು. ಒಳಗಡೆಯಿಂದನೇ ಹೋಗ್ಬೋದು. ಬಟ್ ಈ ಮಳೆ ಬಿದ್ದಿರೋ ಒಂದೇ ಒಂದು ರೀಸನ್ಗೆ ಸಿಕ್ಕಾಪಟ್ಟೆ ಗಲೀಜಾಗ್ತೀವಿ. ಇವಾಗ ಆಗಿರೋದಲ್ಲ, ಇನ್ನೂ ಗಲೀಜಾಗ್ತೀವಿ. ಗಾಡಿ ಕೂಡ ಇನ್ನೂ ಬೇಜಾನ್ ಗಲೀಜಾಗ್ಬಿಡುತ್ತೆ. ಸೊ ಐ ಆಮ್ ಥಿಂಕಿಂಗ್ ಟು ಎಂಡ್ ದ ಲಾಗ್. ಒಂದು ವೇಳೆ ನಿಮಗೇನಾದರೂ ಈ ಚಿಕ್ಕ ವೀಡಿಯೋ ಇಷ್ಟ ಆಗಿ ಈ ಮಾಡ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಡೆಫಿನೆಟಾಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇನ್ನು ಮುಂದೆಗೆ ಬೇರೆ ಏನಾದರೂ ಮಾಡಿಸಿದ್ರು ಹಿಂಗೆ ಅಪ್ಲೋಡ್ ಮಾಡ್ತೀನಿ, ಅಪ್ಡೇಟ್ ಮಾಡ್ತೀನಿ. ನೀವು ಬೇಕಾಗಿದ್ದರೆ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮಾಡಿಸ್ಕೊಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿಗೋಣ ಮತ್ತೆ ಮುಂದಿನ ಎಪಿಸೋಡಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಆ್ಯಂಡ್ ಬಾಯ್ ಬಾಯ್.